ವ್ಲಾಗಲ್ಲಿ ಯಾಕೆ ಬರಲ್ಲ ಅಂತ ನನಗೆ ಸ್ವಲ್ಪ ತಿಳಿಸ್ಕೊಟ್ರೆ ಚೆನ್ನಾಗಿರುತ್ತೆ. ನಿನ್ ನಾಯಿ ಬೇಕಿತ್ತು ಬೇಕಾಗಿದ್ಯಾ? ಯಾರು ಬೈಯೋದು ನಮ್ ರಚಿತಂಗೆ? ಯಾರು ಬೈಯಂಗಿಲ್ಲ ಹೆಣ್ಮಕ್ಳಿಗೆ. ನಿನ್ ಬಿಡು ರಚಿತ. ಒಂದ್ ನಿಮಿಷ ಇರು. ಶರ್ಟ್ ಪ್ಯಾಂಟ್ ಅವ್ರು ಹಾಕಿದಿರಲ್ಲ ಆ ಬಟ್ಟೆನ ನಾನು ಹಾಕಿ ನೋಡ್ದೆ. ಆಕ್ಚುಲಿ ನನ್ಗೆ ಅದು ನನಗೆ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ, ಬಟ್ ಅವ್ರಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಇವ್ರು ತೋರ್ಸ್ಬೇಡಿ ಅಂತೀರಾ, ನಾವ್ ಬ್ಲಾಗ್ ಮಾಡಿರ್ತೀವಿ, ನಮಗ್ ಬೈತೀರಾ ತೋರ್ಸಲ್ಲ ಯಾಕೆ, ರೀಲ್ಸ್ ಅಲ್ಲಿ ಬರ್ತಾರೆ ಯೂಟ್ಯೂಬ್ ಅಲ್ಲಿ ತೋರ್ಸಲ್ಲ ಅಂತೆಲ್ಲ ಕಮೆಂಟ್ ಮಾಡ್ತೀವಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ರಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮನೆಯಿಂದಾನೆ ಆಸ್ ಯೂಶುವಲ್ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರೆಡಿ ಆಗಿದ್ದೀನಿ. ಏನಂತಂದ್ರೆ ನನ್ನ ಇನ್ಸ್ಟಾದಲ್ಲೆಲ್ಲ ಫಾಲೋ ಮಾಡೋರ್ಗೆ ಗೊತ್ತಿರುತ್ತೆ, ನಿನ್ನೆ ಹರ್ಷಿತಕ್ಕನ್ ಬರ್ಡೇ ಇತ್ತು, ಸ್ಟೋರಿ ಎಲ್ಲ ಹಾಕಿದ್ವಿ. ಸೊ ಅವ್ರಿಗೆ ಕೇಕ್ ಕಟ್ ಮಾಡಿಸ್ಬೇಕಲ್ಲ, ಹಾಗಾಗಿ ಇವತ್ತು ಹೋಗ್ತಾ ಇದೀವಿ. ನಿನ್ನೆ ಅವರು ಫ್ರೀ ಇರ್ಲಿಲ್ಲ, ನೆನ್ನೆನೆ ಕೇಳಿದ್ವಿ, ಫ್ರೀ ಇಲ್ಲ ನಾಳೆ ಹೋಗೋಣ ಅಂತ ಹೇಳಿದ್ರು. ಸೊ ಇವತ್ತು ಹೋಗ್ತಾ ಇದೀವಿ. ಅಂಡ್ ಇಲ್ಲೇ ಕೇಕ್ ಕೂಡ ತಗೋಬೇಕು ನಮ್ಮ ಮನೆ ಹತ್ರನೇ. ಸೊ ಈಗ ಆಟೋ ಬುಕ್ ಮಾಡ್ಕೊಂಡು ಕೇಕ್ ತಗೊಂಡು ಅಲ್ಲಿಗೆ ಹೋಗ್ಬೇಕು. ಸೊ ರೆಡಿ ಆಗಿದ್ದೀನಿ, ಸ್ವಲ್ಪ ತಲೆ ಬಾಚ್ಕೋಬೇಕು ಅಷ್ಟೇ. ಸೊ ಬನ್ನಿ, ಇವತ್ತು ಅವ್ರ ಬರ್ಡೇ ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಏನೇನೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಅದೆಷ್ಟು ಸಿಲ್ವರ್ ಕೊಡಿ. ಆಕ್ಚುಲಿ ಕೇಕ್ ತಗೊಳಕ್ ಬಂದ್ವಿ. ಇನ್ನೊಂದು ಕೇಕ್ ವೆಯ್ಟ್ ಮಾಡ್ತಾ ಇದ್ವಿ, ಬಟ್ ಅದು ಬೇಡ ಅನಿಸ್ತು. ಸೊ ಪೈನಾಪಲ್ ತೊಗೊಂಡಿದ್ವಿ. ಆ್ಯಂಡ್ ನಮ್ಮ ಗ್ರೂಪಲ್ಲಿ ಹೆಂಗೆ ಅಂದರೆ ಒಂದೊಂದು ಫ್ಲೇವರ್ ಕೇಕ್ ಒಬ್ಬೊಬ್ರು ತಿನ್ನಲ್ಲ, ಸೊ ಅದೇ ಪ್ರಾಬ್ಲಮ್. ಸೊ ಈಗ ಆಟೋ ಬುಕ್ ಮಾಡಿದ್ವಿ, ಕೇಕ್ ತೊಗೊಂಡು ಹೊರಡು. ಏನು ಗೊತ್ತಾ, ನನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಎರಡು ಫೋನು ಹೊಸ ಫೋನ್ ತಗೊಂಡು ಏನಂದರೆ ನಂದು ಐಫೋನಲ್ಲಿ ಸ್ಟೋರೇಜ್ ಫುಲ್ ಆಗಿದೆ, ಈ ಫೋನಲ್ಲೂ ಅಷ್ಟೇ. ಹಾಯ್ ಅಕ್ಕ, ಹ್ಯಾಪಿ ಬರ್ಡೇ. ವ್ಲಾಗಲ್ಲಿ ನಿನ್ನೆ ಆಗಿದೆ ಅವ್ರ ಬರ್ಡೇ, ಬಂದ್ವಿ. ಶುಭಾಶಯಗಳು. ಕೇಕ್ ಸ್ವಲ್ಪ ಈ ಕಡೆ ಇದಾಗ್ಬಿಟ್ಟಿದೆ. ಆ್ಯಂಡ್ ಆ್ಯಕ್ಚುಲಿ ನಾವು ಬೇರೆ ಒಂದು ಕೇಕಿಗೆ ಅಂತ ವೆಯ್ಟ್ ಮಾಡಿದ್ವಿ. ಅದಾದಮೇಲೆ ಯಾಕೋ ನಮಗೆ ಆ ಕೇಕ್ ಇಷ್ಟ ಆಗಲಿಲ್ಲ, ಅದಕ್ಕೆ ವಾಪಸ್ ಇದನ್ನೇ ತಗೊಂಡು ಬಂದ್ವಿ. ವೆಯ್ಟ್ ಮಾಡಿ ಹಂಗಾಗಿ ನಾವು ಬರೋದು ಸ್ವಲ್ಪ ಲೇಟ್ ಆಯಿತು. ಅಕ್ಕ, ಹೆಂಗಿದೆ ಬರ್ಡೇ ವೈಬ್ಸ್? 25 ವರ್ಷ ಆಗಿದೆ. ಏನ್ ಅನ್ನಿಸ್ತಿದೆ? ಮದ್ವೆ ಏಜ್ ಬಂದಿದೆ, ಅದೆಷ್ಟು ಬೇಗ ಮದ್ವೆ ಆಗಲ್ಲ. ಇನ್ನು 2 ವರ್ಷ. ಓಕೆ, ಇನ್ನೇನಾರು ಹೇಳಿ. ಏನಿಲ್ಲ, ಹರ್ಷಿತಕ್ಕ ನಮ್ ಕೈಗೆ ಸಿಗಲ್ಲ. ಈ ತರ ಬರ್ಡೇ ಪಾರ್ಟಿ ಕೊಡ್ಸಕ್ ಒಂದ್ ಸಿಗ್ತಾರ ಅಷ್ಟೇ. ಸಿಗ್ತೀರಾ. ನಿಮಗೆ ಈ ಕ್ಯಾಂಡಲ್ ಬೇಕಾ, ಸ್ಪಾರ್ಕಲ್? ಎರಡು ನನ್ನ ಕಡೆ ಇದೆ. ಟ್ರಾನ್ಸಾಕ್ಷನ್ ರೀಲ್ಗೆ ನೋಡಿ ಆಪ್ಷನ್ಸ್ ಎಲ್ಲ ಕೊಡ್ತಾ ಇದೀವಿ ನಾವು. ಅದು ಓಲ್ಡ್ ಆಯ್ತು. ಏನೋ ಹೇಳುದು ಹಿಂಗೋಯ್ತು. ತುಂಬಾ ಒಳ್ಳೆ ಹುಡುಗಿರು. 3 ಅಲ್ಲ, ಬರ್ಡೇ ದಿನದಿಂದ ನೋಡದೆ, ಇವಳಂತೂ ಸ್ಟೋರಿ ಚೆಕ್ ಮಾಡೋದೇ ಆಗಿದೆ ನಿಮ್ದು. ಹೌದು, ಆಂಬಿಯನ್ಸ್ ಚೆನ್ನಾಗಿದೆ. ಇದು ನಿಶಾ ಅವರು, ನಮ್ ನಿಶಾ ಅವ್ರು ಕರ್ಕೊಂಡ್ ಬಂದಿರೋದು. ಗಾಳಿ ಇದೆ. ಹೌದು, ಅಯ್ಯೋ ಗಾಳಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು
ಯು ಹರ್ಷಿತಕ್ಕ. ಥ್ಯಾಂಕ್ ಯು. ಅಕ್ಕ ಇನ್ನೊಂದ್ಸಲ ಫೋಟೋ ತೆಗಿತೀನಿ. ಚೆನ್ನಾಗಿರೋ ಫೋಟೋಸ್ ಬೇಕು ತಾನೆ ನಿಮಗ್ ಪೋಸ್ಟ್ ಮಾಡಕ್ಕೆ? ಬೇಕು, ಬೇಕು. ಮತ್ತೆ ನಮ್ ಫೋಟೋಸೇ ಚೆನ್ನಾಗಿಲ್ಲ ನೋಡಿ, ನಾವ್ ಎಷ್ಟು ಎಫರ್ಟ್ಸ್ ಹಾಕ್ತಾ ಇದೀವಿ ನೋಡಿ ಅವ್ರ ಫೋಟೋ ಚೆನ್ನಾಗಿ ಬರ್ಬೇಕು ಅಂತ. ಬರ್ಡೇ ದಿನ ಅಷ್ಟೇ ನಾನು ಹಿಂಗೆ ಕೇಳೋದು. ಹೌದು, ಬೇರೆ ದಿನ ತಕ್ಕೊಡಲ್ಲ ಅಂತಾಳೆ. ತಗೊಳ್ತಾಳೆ ಒಂದೊಂದೇ ಅಷ್ಟೇ. ಎಸ್ ಮ್ಯಾಮ್. ನೀವು ವ್ಲಾಗಲ್ಲಿ ಯಾಕೆ ಬರಲ್ಲ ಅಂತ ನನಗೆ ಸ್ವಲ್ಪ ತಿಳಿಸ್ಕೊಟ್ರೆ ಚೆನ್ನಾಗಿರುತ್ತೆ. ವಾಯ್ಸ್ ಬರ್ಬೋದಾ? ನನಗೆ ಅಂತಿಂತ ತಿಕ್ಲಲ್ಲ ನಮ್ ಜೊತೆ ಇರೋವಂತು ಅಲ್ಲ, ವಾಯ್ಸ್ ಕೇಳಿಸ್ಬೋದಂತೆ, ಇರೋದು ಯಾರು ಅನ್ನೋದು ಗೊತ್ತಾಗ್ಬೋದಂತೆ. ಮುಖ ತೋರ್ಸಂಗಿಲ್ವಂತೆ. ನೋಡಿ, ಇವ್ರು ತೋರ್ಸ್ಬೇಡಿ ಅಂತೀರಾ, ನಾವ್ ಬ್ಲಾಗ್ ಮಾಡಿರ್ತೀವಿ, ನಮಗ್ ಬೈತೀರಾ, ತೋರ್ಸಲ್ಲ ಯಾಕೆ, ರೀಲ್ಸ್ ಅಲ್ಲಿ ಬರ್ತಾರೆ ಯೂಟ್ಯೂಬ್ ಅಲ್ಲಿ ತೋರ್ಸಲ್ಲ ಅಂತೆಲ್ಲ ಕಮೆಂಟ್ ಮಾಡ್ತೀರಾ. ಇವ್ರದ್ದು ರಾಮಾಯಣ ನಿಮ್ಗಲ್ಲ, ನಮ್ಗೂ ಅರ್ಥ ಆಗಲ್ಲ. ಏನ್ ಮಾಡೋದು? ನೋಡಿ, ಆ ಕಡೆ ಸೈಡ್ ಒಬ್ರು ಇದಾರೆ. ತೋರ್ಸು ವಿಡಿಯೋ ಕಾಲ್. ಹಾಯ್ ಹೇಳು. ಏಯ್ ಹಾಯ್ ಹೇಳೆ. ಹರ್ಷಿತಕ್ಕ, ನಮ್ಮ ಹರ್ಷಿತಕ್ಕ ಮಿಂಚಿಂಗ್ ಬರ್ಡೇ. ಆಕ್ಚುಲಿ ಏನ್ ಗೊತ್ತಾ, ಅವ್ರು ಹಾಕಿದಿರಲ್ಲ ಆ ಬಟ್ಟೆನ ನಾನು ಹಾಕಿ ನೋಡಿದೆ. ಆಕ್ಚುಲಿ ನನಗೆ ಅದು ನನಗೆ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ, ಬಟ್ ಅವ್ರಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಅದನ್ನ ನಾನು ತಗೊಳ್ಳಿಲ್ಲ. ಆ್ಯಂಡ್ ಆಂಬಿಯನ್ಸ್ ಚೆನ್ನಾಗಿದೆ ಗೊತ್ತಾ. ಫೋಟೋಗ್ರಾಫರ್ ಪರಿಸ್ಥಿತಿ ಹೀಗಿದೆ. ಆ್ಯಂಡ್ ಡೆಡಿಕೇಶನ್ ನೋಡಿ ಏನು ಸಖತ್ತಾಗಿ. ಈಗ ನೋಡು, ನಿನ್ನೆ ಹುಡುಕಿರ್ತಾರೆ ವ್ಲಾಗ್ ಇಡಿ, ವಾಯ್ಸ್ ಕಾಣಿಸ್ತಿದ್ಯಲ್ಲ, ವೆರಿ ಗುಡ್ ಸಂಧ್ಯಾ ಲೇಡಿ, ವಾಯ್ಸ್ ಕೇಳಿಸ್ತಿದೆ ಅಂತ. ಅಲ್ಲ ಸರಿ ಆಯ್ತು, ನೀವು ನನ್ನನ್ನು ಕೇಳ್ತೀರಲ್ವಾ, ಅದೇ ನಿಶಾ ಹೇಳ್ದಂಗೆ ನಮ್ಮನ್ನು ಕೇಳ್ಬೇಡಿ, ನಮ್ದಲ್ವೇ ಅಲ್ಲ. ಸಡನ್ ಆಗಿ ವ್ಲಾಗ್ ಅಲ್ಲಿ ಬರಲ್ಲ ಅಂತಾರೆ, ಒಂದೊಂದ್ಸತಿ ಬರ್ತೀನಿ ಅಂತಾರೆ, ರೀಲ್ಸ್ ಅಲ್ಲಿ ಬರ್ತೀರಾ, ತೋರ್ಸೇ ಬಿಡ್ತೀನಿ, ನಿಜ ಹಾಕೇ ಬಿಡ್ತೀನಿ, ಏನ್ ಹೇಳಿದ್ರು ತೆಗೆಯಲ್ಲ ಜಾಸ್ತಿ. ಸರಿ ಹೇಳ್ಬಿಡು ಗುರು. ವೈ ಏನ್ ಹೇಳಿ ಗುರು? ಯಾಕೆ ನೀನ್ ನಮ್ ವ್ಲಾಗ್ ಅಲ್ಲಿ ಬರ್ತಾ ಇಲ್ಲ? ಮಧು ಅದಕ್ಕೆ ವಿಡಿಯೋ ಮಾಡಿದಾಗ ಬಂದಿದೆ ತಾನೇ ವಿಡಿಯೋದಲ್ಲಿ. ಇದು ಹರ್ಷಿತಕ್ಕನ್ ಬರ್ಡೇ ವ್ಲಾಗ್. ಹರ್ಷಿತಕ್ಕ ನಿಮಗೆ ಡಿಸ್ರೆಸ್ಪೆಕ್ಟ್, ಅವಳು ಮರ್ಯಾದೆ ಕೊಡ್ತಾ ಇಲ್ಲ ನಿಮಗೆ. ನಿಮ್ನ ಅವಳ ಹಾರ್ಟ್ ಅಲ್ಲಿ ಎಲ್ಲೂ ಇಟ್ಕೊಂಡಿಲ್ಲ, ಒಂದ್ ಸೈಡ್ ಮೂಲೆಲ್ಲೂ ಇಟ್ಕೊಂಡಿಲ್ಲ. ಏನಂತ ಅಂದ್ರೆ ಗೊತ್ತಾ, ಮಧು ಅದಕ್ಕೆದು ರೀಲ್ಸ್ ಅಲ್ಲಿ ಬಂದಿದ್ಯಾ ಅಲ್ವಾ, ವ್ಲಾಗ್ ಅಲ್ಲಿ ಬರಕ್ಕೆ ಏನು ಅಂದ್ರೆ ಅದು ಬರ್ಡೇ ವ್ಲಾಗ್ ಅಂತ. ಅದಕ್ಕೆ ಇದು ಬರ್ಡೇ ವ್ಲಾಗ್ ತಾನೆ ಹರ್ಷಿತಕ್ಕ. ನೋಡಿ, ನಾವು ಕಟ್ ಮಾಡಿ ಅಂತ ಹೇಳಿದ್ರು ಅವ್ರು ಮಾಡಲ್ಲ, ಅದು ಗೊತ್ತು, ಅದಕ್ಕೆ ಹೇಳಿಲ್ಲ. ಕಲಿಬೇಕಂದ್ರೆ ನಾನು ಕೇಳ್ಬಾರ್ದಿತ್ತು ಅವಳನ್ನ, ತೋರಿಸ್ಲಾ ಬೇಡವಾ ಅಂತ. ಪಿಜ್ಜಾ ಆರ್ಡರ್ ಮಾಡಿದೀವಿ, ಪಿಜ್ಜಾ ಅಂಡ್ ಬಟರ್ ನಾನ್. ಪಾಸ್ತಾ ಬಂದಿದೆ. ಹೇಗಿದೆಯಾ? ಫ್ರೆಂಚ್ ಫ್ರೈಸ್ ಬಂದಿದೆ ಅಷ್ಟೇ. ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಹೆಂಗಿದ್ಯಾ? ತಿಂದಿದ್ದೆ ಫ್ರೆಂಚ್ ಫ್ರೈಸ್ ಒಂದು, ಜಾಸ್ತಿ ತಿಂತಾ ಇಲ್ಲ. ಈಗ ತಿನ್ಕೊ ಬಂದ್ಬಿಟ್ಟಿದೀವಿ. ಮತ್ತೆ 7 ಗಂಟೆಗೆ ತಿನ್ನಕ್ಕಾಗಲ್ಲ. ಒಬ್ರು 8 ಗಂಟೆಗೆ ಕ್ಲಾಸ್ ಇದೆ, ಆನ್ಲೈನ್ ಕ್ಲಾಸ್ ಇದೆ, ಹೋಗ್ಬೇಕು. ಹಂಗಾಗಿ ಹೆಂಗಿದೆ ಬಟಗಲ್? ಫುಲ್ ಚಿಲ್ ಮಾಡ್ತಾ ಇದಾರೆ. ಹೌದು. ಅಲ್ಲ, ದಿನ ನೋಡೋದಾಗಿದೆ, ನೀವು ಡೈರೆಕ್ಟ್ ಪಿಜಿಗೆ ಹೋಗ್ತಾ ಇಲ್ಲ ಹರ್ಷಿತಕ್ಕ. ಸೊ ಅಷ್ಟೇ, ಊಟ ಮಾಡ್ಕೊಂಡು ನೋಡೋದು. ಬನ್ನಿ ಹರ್ಷಿತಕ್ಕ, ನಮ್ಗೆ ಹರ್ಷಿತಕ್ಕ ಬನ್ನಿ, ಹೇಗಿದೆ? ಈ ಕಡೆ ಬನ್ನಿ. ಹೇಗಿತ್ತು? ಚೆನ್ನಾಗಿತ್ತು, ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಯಾಕೆ ನೋಡ್ತಿದ್ದೀರಾ? ಚೆನ್ನಾಗಿತ್ತ ಬರ್ಡೇ? ನಿಮ್ ಬರ್ಡೇ ಹೇಗೆ ಅನ್ಸ್ತು? ನಮ್ಮ ಆಟೋ ಬಂತು, ನಿಮ್ ಜೊತೆ ಸೆಲೆಬ್ರೇಟ್ ಮಾಡಿ ಖುಷಿ ಆಯ್ತು. ತಂಗಿರಲ್ವಾ? ನಮ್ಗೆ ಇರೋದು ಒಬ್ರೇ ಅಕ್ಕ, ಹರ್ಷಿತಕ್ಕ. ಹರ್ಷಿತಕ್ಕ ಆಟೋದವ್ರು ಕಾಯ್ತವ್ರೆ. ಬಾಯ್. ಬಾಯ್. ನಂದು ಬರ್ತಾ ಇದೆ, ನಾನು ಗಾಡಿ ತಂದಿಲ್ಲ, ಆಟೋದಲ್ಲಿ ಬಂದೆ. ಬಾಯ್. ಅಂಡ್ ಮೇಡಮ್ ಅವ್ರಿಗೆ ಗಾಡಿ ಓಡಿಸಿ ದಿನ ಬೋರ್ ಆಗಿ ಹೋಗಿದೆ, ಹಂಗಾಗಿ ಇವತ್ತು ಜನನು ಆಟೋದಲ್ಲೇ ಇವತ್ತು ಅಂತೆಲ್ಲ ಜನಕ್ಕೆಲ್ಲ ಹಾಕೊಟ್ಬಿಡ್ತೀನಿ. ಏನ್ ಗೊತ್ತಾ ಗೈಸ್, ನಿಶಾನು ಸೇಮ್ ಕಂಟೆಂಟ್ ಆಗೋಯ್ತದ ನೋಡು. ಇರ್ಲಿ ಪರವಾಗಿಲ್ಲ, ಅದಕ್ಕೂ ಬೈತಾರೆ ಆಮೇಲೆ ಸೇಮ್ ಮಾಡ್ತೀರಾ ಅಂತ. ಹೌದಾ? ನಿನ್ ನಾಯಿ ಬೇಕಿತ್ತು, ಬೇಕಾಗಿದ್ಯಾ? ಯಾರು ಬೈಯೋದು ನಮ್ ರಚಿತಂಗೆ? ಯಾರು ಬೈಯಂಗಿಲ್ಲ ಹೆಣ್ಮಕ್ಳಿಗೆ. ಏನಿನ್ ಬಿಡು ರಚಿತ.
ಕೊಕೋ ಕೋಲಾ ಕೊಟ್ಟಿದ್ದಾರೆ. ಕೇಕು ಏನು ಓಪನ್ ಮಾಡ್ತಾ ಇದ್ದೀರಾ? ಕೇಕ್ ನೋಡಲಿ, ಓಪನ್ ಮಾಡಿ ನೋಡ್ತೀನಿ ಅದು ಯಾವ ಕೇಕು ಅಂತ. ಅಲ್ಲ ಮಿಕ್ಕಿರೋದ್ ಪಕ್ಕಿರೋದನ್ನೆಲ್ಲ ನಮ್ಗೆ ತಂದಿದ್ದೀರಲ್ಲ ಏನಾರು ಅಟ್ಯಾಕ್ ಮಾಡ ನೋಡ್ಕೊಂಡ ಅದೇ ಮಿಸ್ ಆಗ್ಬೇಕಾಗಿರೋದು. ನನ್ ಪಾಡಿಗೆ ನಾನು ಕೂತ್ಕೊಂಡಿದ್ದೀನಿ. ಅದೇನೇ ಕಣ್ಣು ಹಂಗ್ ಗೊತ್ತೈತೆ ನಂದ ಲೈಟ್ಗೆ ಟಾರ್ಚ್ ಇಬ್ರದುವೆ. ನೀವು ನಂದು ಹೆಂಗ್ ತೋರ್ಸಿದ್ರಿ ಹೇಳಿ? ನಿಂದರೆ ಬ್ರೌನ್ ಐಸ್, ನಂದು ಬ್ರೌನ್ ಐಸೇನೆ. ಚೆನ್ನಾಗಿದೆ. ಬಿಟ್ಟು ಇನ್ನರ್ಧನ ಪೈನಾಪಲ್ ಕೇಕ್ ಚಿನ್ನಪ್ಪ. ನಮ್ ರಚಿತ ಯಾಕೋ ಫೀಲಿಂಗ್ ಅಲ್ಲಿ ಇದ್ದಾಳೆ ಗೈಸ್. ಎಲ್ಲ ಕಟ್ ಮಾಡ್ತಾಳೆ ನಂಗೆ ಗೊತ್ತು. ಇಲ್ಲ ಮಾಡಲ್ಲ. ಮಾಡಲ್ವಾ? ನಿಜ ಮಾಡಲ್ಲ. ಯಾಕೆ ಫೀಲಿಂಗ್ ಅಲ್ಲಿ ಇದೆಯಾ? ಆಯ್ತು ಅದನ್ನು ಹೇಳ್ಬಿಡು. ಇದನ್ನ ಕೆಮ್ಮಿದೆಯೇ? ಇವಳಿಂದಾನೆ. ಇವಳಿಗೆ ಕೆಮ್ಮು ಜ್ವರ ಸ್ಟಾರ್ಟ್ ಆದ್ರೆ ನೆಕ್ಸ್ಟ್ ಡೇ ನನಗ್ ಬರುತ್ತೆ. ಅವಳಗ್ ಅವಾಗ ಬರ್ತಾ ಇರುತ್ತೆ. ಮುಚ್ಚು ನೀನು. ಒಂದ್ ಗೋಲ್ಗಪ್ಪ ತಿಂದ್ರೆ ಬರುತ್ತೆ, ಒಂದ್ ಬೇರೆ ನೀರ್ ಕುಡಿದ್ರೆ ಎಲ್ಲದಕ್ಕೂ ಬರುತ್ತೆ. ನಂಗ್ ಬಂದ್ರು ಬರುತ್ತೆ. ನೀನು ಇಬ್ರು ಒಟ್ಟೊಟ್ಟಿಗೆ ಹೋಯ್ತೀರಾ, ಒಟ್ಟೊಟ್ಟಿಗೆ ಬರ್ತೀರಾ, ಪಕ್ಕದಲ್ಲಿ ಇರ್ತೀರಾ, ಒಬ್ರಿಂದ ಒಬ್ರಿಗೆ ಸ್ಪ್ರೆಡ್ ಆಗುತ್ತೆ. ಏನಂತೀರಾ ರಮೇಶ್? ಉಮೇಶ್ ಸಾರಿ ನಂಗೆ ಗೊತ್ತಾಗಿಲ್ಲ. ಉಮೇಶ್ ಅಲ್ವಾ? ರಚಿತಾ ಉಮೇಶ್ ಸಾರಿ ನೋಡ್ತಾರೆ. ನಮ್ಮಪ್ಪ ನಮ್ಮಮ್ಮ ಇಬ್ರು ನೋಡ್ತಾರೆ. ಆಂಟಿ ಸಾರಿ. ಅಮ್ಮ ನೀವು ಸಾರಿ ಕೇಳಿ. ಅಂಕಲ್ಗೆ ಓಕೆ ಪರವಾಗಿ. ಆಂಟಿ ಸಾರಿ. ನಿಜ ಗೊತ್ತಿಲ್ಲ. ಟಂಗ್ ಟ್ವಿಸ್ಟ್ ಆಗ್ಬಿಡ್ತು. ನೀವೇನಾದ್ರೂ ಕಿರ್ಚಿರ ಅಂದ್ರೆ ನಾನು ನಿಜ ರಮೇಶ್ ಅಂತ. ಇನ್ನು ಎಷ್ಟೊತ್ತು ಇಟ್ಕೋಬೇಕು? ಅವಳು ತೋರ್ಸೋಣ. ಅಲ್ಲಿ ಅದು ಆಗಿರೋದೆಲ್ಲ ತೋರ್ಸ್ಬಿಡಿ. ಆಯ್ತು ತೋರ್ಸೇಮ್ಮ. ನೋಡಿ ತೋಳಲ್ಲ ಇದು. ತೊಲೆಗೆ ಏಟಾಗಿದೆ. ತೊಲೆ ಹೊಗೆ ಹಾಕ್ಸ್ಕೊಂಬಿಟ್ಟಿದೆ ಅಷ್ಟೇ ಸಾಕು. ಬ್ಲಶ್ ನೋಡಿ ಗೈಸ್, ನನಗೆ ನಿಶಾ ಬ್ಲಶ್ ಹಾಕೋದಂದ್ರೆ ತುಂಬಾ ಇಷ್ಟ. ಕಾಣಿಸ್ಲಿಲ್ಲ. ಅದು ಗೊತ್ತು, ಅದು ಲಿಕ್ವಿಡ್ ಜಾಸ್ತಿ ಆಗುತ್ತೆ ಅಂತ. ಆದ್ರೂ ಕಾಣಿಸುತ್ತೆ ಅಂತ ಇಷ್ಟು ಜೋಕರ್ ತರ ಇಷ್ಟಿಷ್ಟೇ. ಆಮೇಲೆ ಜಾಸ್ತಿ ಆಯ್ತು, ಅದು ಕಾಣಿಸ್ಲಿಲ್ಲ ಹಾಕೋಬೇಕಾರೆ ಅಂತ ಅಂತಾಳೆ. ನೀನು ಹೇಳಿದ್ಯಾ ಜಾಸ್ತಿ ಆಗೈತೆ ಅಂತ? ನಾನು ಹೇಳ್ತೀನಿ. ಬೆಳಗ್ಗೆನೆ ನಾನಂತೂ ಡಾರ್ಕ್ ಚಾಕ್ಲೇಟ್, ಮೇಡಮ್ ಸೀಬೆಕಾಯಿ ಕೇಳಿ ತಗೋಬಂದಂತೆ. ಬಟ್ ಸ್ಟಿಲ್ ಅವಳು ಸೀಬೆಕಾಯಿ ಕಳ್ಳಿನೇ ಆಯ್ತಾ. ಇಟ್ ಡಸಂಟ್ ಚೇಂಜ್. ಕೇಳ್ದೆ ನಿಶಾನ್ ಕೇಳಿ. ಒಂದ್ ನಿಮಿಷ ಇರು.